ಬನ್ನಿ 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 ಬನ್ನಿ, ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ನನ್ನ ದಾರಿನಾ? ಯಾಕೆ? ಅದೇನೋ ಚಾಲೆಂಜ್ ಹಾಕಿದ್ರಲ್ಲ, ನಿಮ್ಮ ಆಸೆಗಳೇನು ಬೈಕಿಗಳೇನು ತಾಕತ್ತಿದ್ರೆ ತಿಳ್ಕೊಳ್ಳಿ ಅಂತ. ಆ ಚಾಲೆಂಜಲ್ಲಿ ನಾವು ಗೆದ್ದಿದ್ದೀವಿ. ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗೋಯ್ತು. ನೀವು ಗೆದ್ದಿದ್ದೀರೋ ಸೋತಿದ್ದೀರೋ ಅಂತ ನಾನು ಹೇಳಬೇಕು. ಫಸ್ಟ್ ಹೇಳಿ ಏನಂತ. ಈಗ ನಾನು ಒಂದೊಂದಾಗಿ ಹೇಳ್ತಾ ಹೋದ್ರೆ ಹಾಗೆ ನಡಗ್ಬಿಡ್ತೀರಾ ನೀವು. ನೀವು ಬಂಡಲ್ ಬಿಡಬೇಡಿ, ನಂಗೆ ಗೊತ್ತು ನಿಮ್ಗೇನು ಗೊತ್ತಿಲ್ಲ ಅಂತ. ಹೌದಾ? ಹೇಳ. ಹೇಳಿ ನೋಡ. ನಿಮ್ಮ ಆಸೆ ನಂಬರ್ 1, ಬೈಲ್ನಲ್ಲಿ ಗಂಡನ ಜೊತೆ ಅಂಗಾತ ಮಲ್ಕೊಂಡು ಆಕಾಶ ನೋಡೋದು. ಬರೀ ನೋಡೋದಷ್ಟೇ ಅಲ್ಲ, ನಕ್ಷತ್ರಗಳನ್ನು ಎಣಿಸೋದು. ಕರೆಕ್ಟಾ? ನಿಮ್ಮ 2ನೇ ಆಸೆ, ನಿಮಗೆ ಚೇಪೆಕಾಯಿ ಅಂದರೆ ಭಾಳ ಇಷ್ಟ. ಅದು ರೋಡ್ ಸೈಡಲ್ಲಿ ಖಾರ ಉಪ್ಪು ಬೆರೆಸ್ಕೊಡ್ತಾರಲ್ಲ, ಅದು ತಿನ್ನೋದು ಅಂದರೆ ಭಾಳ ಖುಷಿ ನಿಮಗೆ. ಅದನ್ನು ಭಾಳ ಎಂಜಾಯ್ ಮಾಡ್ತೀರಾ. ಒನ್ಸ್ ಮೋರ್ ಅಂತಿರ್ತೀರ. ಕರೆಕ್ಟ್ ಮೇಡಮ್? ಹಾಗೆ ನಿಮ್ಮ 3ನೇ ಆಸೆ, ನಿಮಗೆ ಡ್ರೈವಿಂಗ್ ಕಲಿಬೇಕು. ನಿಮ್ಮ ಕಾರ್ನ ನೀವೇ ಓಡಿಸ್ಕೊಂಡು ಹೋಗ್ಬೇಕು ಅಂತ ನಿಮಗೆ ತುಂಬ ಆಸೆ ಇದೆ. ಗಂಡನೇ ಹೇಳ್ಕೊಡ್ಬೇಕು, ಗಂಡನ ಕೈಯಿಂದನೇ ಕಲಿಬೇಕು ಅನ್ನೋದು ನಿಮ್ಮ 3ನೇ ಆಸೆ. ಸರಿನಾ? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ನಮ್ಮ ಟೈಟಾನಿಕ್ ಸಿನಿಮಾ ಹೀರೋಯಿನ್ ಥರ ಶಿಪ್ನ ತುದಿಯಲ್ಲಿ ಕೈ ಹಿಡ್ಕೊಂಡು ನಿಂತ್ಕೊಂಡು ಸೂರ್ಯೋದಯನ ನೋಡಬೇಕು ಅನ್ನೋದು ನಿಮ್ಮ ಮಹದಾಸೆ. ಬಟ್ ಕಹಾನಿಮೆ ಒಂದು ಟ್ವಿಸ್ಟ್ ಇದೆ. ನಿಮಗೆ ನೀರು ಅಂದರೆ ಭಯ, ಬಟ್ ನಿಂತ್ಕೋಬೇಕು ಅಂತ ಆಸೆ ಇದೆ. ನಿಮ್ಮ ಆಸೆನ ಭಯ ಕಟ್ಟಾಗ್ತಾ ಇದೆ. ಅದಕ್ಕೆ ನಿಮಗೆ ಗಂಡ ಸಹಾಯ ಮಾಡಬೇಕು. ಗಂಡನ ಜೊತೆ ನೀವಿದ್ದು ಆ ಭಯನ ಮೀರಬೇಕು, ನೀವು ಕಂಪ್ಲೀಟ್ ಆಗಬೇಕು. ಇಷ್ಟೇ ತಾನೇ ನಿಮ್ಮ ಆಸೆ? ಸರಿನಾ? ನಿಮ್ಮ ಬೈಕೆಗಳ ಲಿಸ್ಟು. ನಿಮಗಿದೆಲ್ಲ ಹೇಗೆ ಗೊತ್ತಾಯ್ತು? ನಮಗೆಲ್ಲ ಗೊತ್ತಾಗತ್ತೆ ರೀ. ನಿಮ್ಮ ಬಗ್ಗೆ ನನಗೆ ಅಷ್ಟೊಂದು ಪ್ರೀತಿ. ನಿಮ್ಮ ವಿಷಯದಲ್ಲಿ ನಾನು ಡಾಕ್ಟರೇಟ್ ಮಾಡಿದ್ದೀನಿ. ಗೌತಮರೇ, ನಿಜ ಹೇಳಿ, ನಿಮ್ಗೆ ಹೇಗೆ ಗೊತ್ತಾಯ್ತು? ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದೀರಾ. ನಾನು ನಿಮ್ಮ ಮನಸ್ಸನ್ನು ಓದಿದೆ. ಐ ಮೀನ್, ನಾನು ನೀವು ಬರೆದಿಟ್ಟಿದ್ರಲ್ಲ ಡೈರಿ, ಅದನ್ನು ಓದಿ ತಿಳ್ಕೊಂಡೆ. ನಾನು ಏನು ಮಾಡಲಿ, ನನಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ಆಗಿದ್ದಾಗಲಿ ಅಂತ ಓದ್ಬಿಟ್ಟೆ. ಗೌತಮರೇ, ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ಸೋ ನಾಟ್ ರೈಟ್. ಇದು ಚೀಟಿಂಗ್, ಇದು ವೆರಿ ಅನ್ಎಥಿಕಲ್. ಗಂಡ ಹೆಂಡತಿ ಮಧ್ಯೆ ಎಂತಾದ್ರೆ ಅನ್ಎಥಿಕಲ್? ಲವೇ ಎಲ್ಲ. ಏನಿಲ್ಲ, ನೀವು ನನ್ನ ಆಸೆ ತಿಳ್ಕೊತೀನಿ ಅಂತ ನನಗೆ ಮೋಸ ಮಾಡಿದ್ದೀರಾ. ನನ್ನ ಪ್ರೈವೇಸಿಗೆ ಕಣ್ಣು ಹಾಕಿದ್ದೀರಾ. ನೀವು ನನ್ನ ಹೃದಯನ ಕದ್ದು ಕನ್ನ ಹಾಕಿದ್ದೀರಾ. ಎಲ್ಲಾನು ಲೂಟಿ ಮಾಡಿದ್ದೀರಾ. ನಾನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನೋಡಿ, ನಾನು ಮಾಡಿದ್ದೆಲ್ಲ ನಿಮಗೋಸ್ಕರ, ನಿಮ್ಮ ಮೇಲಿನ ಪ್ರೀತಿಗೋಸ್ಕರ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಮೇಡಮ್. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಹೀಗೆಲ್ಲ ಮಾಡಬಾರ್ದಾಗಿತ್ತು. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೌತಮರೇ. ದಿಸ್ ಇಸ್ ಸೋ ನಾಟ್ ರೈಟ್. ನೀವು ಇಷ್ಟು ಕರೆಕ್ಟ್ ವ್ಯಕ್ತಿ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಕರಪ್ಟ್ ಅಲ್ಲ, ನೀವು ಚೀಟರು ರೀ. ನೀವು ನನ್ನ ಹೃದಯನ ಕದ್ದಿದ್ದೀರಾ. ಕಳ್ಳಿ ನೀವು ಟೀಚರ್ ಆಗಿ ಕಳ್ತನ ಮಾಡ್ಬೋದಾ? ತಪ್ಪಲ್ವ ಅದು? ನೋಡಿ, ನೀವು ಮಾಡಿರೋ ತಪ್ಪನ್ನ ಯಾವುದನ್ನ ಎಲ್ಲಿಗೆ ಲಿಂಕ್ ಮಾಡ್ತಿದ್ದೀರಾ ನೀವು? ಹೋಗ್ಲಿ ಬಿಡ್ರಿ, ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಆಡ್ತಾ ಇದ್ದೀರಲ್ಲ. ನಾನು ನಿಮ್ಮ ಡೈರಿ ಓದಿದ್ದಕ್ಕೆ ತಾನೇ ನಿಮ್ಮ ಆಸೆಗಳೇನು ಅಂತ ನನಗೆ ಅರ್ಥ ಆಗಿದ್ದು. ಗಂಡ ಡೈರಿ ಓದ್ಬಿಟ್ಟ ಅಂತ ಸುಮ್ಮನೆ ಕಿರ್ಚಾಡೋ ಬದಲು ಗಂಡ ನಿಮ್ಮೆಲ್ಲ ಆಸೆಗಳನ್ನ ಪೂರೈಸ್ತಾ ಇದ್ದಾನಲ್ಲ ಅಂತ ಸಂತೋಷ ಪಡ್ರಿ. ಹಾಗೆ ನೀವು ಬರೀದೇ ಇಟ್ಟಿರೋ ಇನ್ನೂ ಏನಾದರೂ ಆಸೆಗಳಿದ್ರೆ ಹೇಳ್ರಿ, ಇದ್ರ ಜೊತೆಗೆ ಅದನ್ನು ಪೂರೈಸ್ಬೋಣ. ಯಾವುದನ್ನು ಪೆಂಡಿಂಗ್ ಉಳಿಸ್ಕೊಬೇಡಿ. ಇನ್ನೂ ಏನಾದರೂ ಇದೆಯಾ? ಏನೂ ಇಲ್ಲ, ಇಷ್ಟ. ಯು ಸೋ ಸಿಂಪಲ್ ಭೂಮಿಕಾ. ನಿಮ್ಗೆ ಯಾವುದು ದೊಡ್ಡ ಆಸೆಗಳೇ ಇಲ್ಲ. ನೀವೆಷ್ಟು ಸಿಂಪಲ್ಲು, ನಿಮ್ಮ ಆಲೋಚನೆಗಳು ಆಸೆಗಳು ಅಷ್ಟೇ ಸಿಂಪಲ್. ಚಿಕ್ಕ ವಿಷಯದಲ್ಲಿ ದೊಡ್ಡ ಖುಷಿ ಕಾಣ್ತೀರಾ. ಅದಕ್ಕೆ ನಾನು ಹೇಳೋದು, ನನಗೂ ಅದೇ ಥರದ ಪಾಪ ಬೇಕು ಅಂತ. ಸೈಡ್ ಗ್ಯಾಪ್ ಸಿಕ್ಕಿದ್ರೆ ಸಾಕು ಹೇಳ್ಬಿಡ್ತಾರಲ್ಲ, ಆ ಥರದ್ದು ಏನೂ ಇಲ್ಲ. ನನಗೆ ನಿಮ್ಮ ಥರನೇ ಗಂಡು ಮಗುನೇ ಬೇಕು. ನನ್ನ ಮಾತಿಗೆ ಬೆಲೆನೇ ಇಲ್ವಲ್ರಿ? ಇಲ್ಲ. ಎಲ್ಲ ನೀವು ಹೇಳ್ದಂಗೆ ಆಗ್ಬೇಕಾ? ಮತ್ತೆ ಎಲ್ಲ ನೀವು ಹೇಳ್ದಂಗೆ ಆಗ್ಬೇಕಾ? ಆಗಲ್ಲ. ಆಯ್ತು ಬಿಡಿ, ಯಾಕೆ ಸುಮ್ಮನೆ ನಮ್ಮ ಜಗಳ. ಗಂಡೋ ಹೆಣ್ಣು ಏನೋ ಒಂದಾಗುತ್ತೆ, ಒಟ್ಟಿನಲ್ಲಿ ಮಗು ಆರಾಮಾಗಿದ್ರೆ ಸಾಕು. ಗಂಡು ಹೆಣ್ಣು ಅಂತಲ್ಲ, ನಿಮ್ಮ ಥರನೇ ಗುಂಡಿಗೆ ಕೆಂಪಗಿರೋ ಬೆಣ್ಣೆ ಮುದ್ದೆ ಗಂಡು ಮಗುನೇ ಆಗಬೇಕು. ಓಕೆ. ಸೊ ನನ್ನ ಕೆಲಸ ಫಿಕ್ಸ್. ಇನ್ಮೇಲೆ ಒಂದೊಂದಾಗಿ ನಿಮ್ಮ ಆಸೆಗಳನ್ನು ಬೈಕೆಗಳನ್ನು ತೀರಿಸ್ತಾ ಹೋಗೋದು. ಇನ್ಮೇಲೆ ಫುಲ್ ಟೈಮ್ ನನ್ನ ಡ್ಯೂಟಿ ಅದೇನೆ. ಮತ್ತೆ ಆಫೀಸ್ ಯಾರು ನೋಡ್ಕೋತಾರೆ? ಜಯದೇವ, ಪಾರ್ಥ, ಆನಂದ್ ಇದಾರಲ್ಲ, ಅವ್ರು ನೋಡ್ಕೋತಾರೆ ಬಿಡಿ. ನಂದೇನಿದ್ರು ಇನ್ನು ಹೆಂಡತಿ ಡಿಪಾರ್ಟ್ಮೆಂಟ್. ನನ್ನ ಫೋಕಸ್ ಎಲ್ಲ ಬರೀ ನಿಮ್ಮ ಕಡೆಗೆ. ಆಫೀಸ್ ಏನು ನಡೆಯುತ್ತೆ ಬಿಡ್ರಿ, ಅದ್ರ ಬಗ್ಗೆ ಚಿಂತೆ ಯಾಕೆ? ನೋಡ್ತಾ ಇರಿ ನಾನು ನಿಮ್ಮನ್ನು ಹೇಗೆ ನೋಡ್ಕೋತೀನಿ ಅಂತ. ಎಕ್ಸಾಂಪಲ್ ಸೆಟ್ ಮಾಡ್ತೀನಿ. ಹೆಂಡತಿ ನೋಡ್ಕೊಂಡ್ರೆ ಹಿಂಗೆ ನೋಡ್ಕೋಬೇಕು ಅಂತ ಜನ ಮಾತಾಡ್ಕೋಬೇಕು. ಒಬ್ಬ ಮಾದರಿ ಗಂಡ ಹೇಗಿರ್ತಾನೋ ಹಾಗಿರ್ತೀನಿ.
ಎಲ್ಲರೂ ನನ್ನ ಎಕ್ಸಾಂಪಲ್ ಕೊಡಬೇಕು, ನನ್ನ ಹೆಸರನ್ನ ಕೋಟ್ ಮಾಡಬೇಕು. ಅವ್ರನ್ನ ನೋಡಿ ಕಲೀರಿ, ಹೆಂಡ್ತಿನ ಹೇಗೆ ನೋಡ್ಕೋತಾ ಇದ್ದಾರೆ ಅಂತ ಜನ ಅನ್ಬೇಕು. ಹಾಗಿರ್ತೀನಿ. ಅಲ್ಲಿಗೆ ಮುಗೀತು. ಇನ್ನು ಮುಂದೆ ಕಥೆ ಕಷ್ಟ ಇದೆ. ನನಗೆ ಗಟ್ಟಿಯಾಗಿ ಉಸಿರಾಡೋಕ್ಕೂ ಬಿಡಲ್ಲ ನೀವು. ನಾನೇನಾದ್ರೂ ಪ್ರಾಣಾಯಾಮ ಮಾಡೋಕ್ಕೋದ್ರೆ ಭೂಮಿಗವ್ರೆ ಸ್ಟ್ರೈನ್ ಆಗುತ್ತೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂದ್ಬಿಟ್ಟು ಎಕ್ಸ್ಟ್ರೀಮ್ಗೆ ಹೋಗ್ಬಿಡ್ತೀರಾ ನೀವು. ಹೋಗ್ಲೇಬೇಕ್ರಿ. ಎಲ್ಲನೂ ಸೂಪರ್ಫಿಷಿಯಲ್ ಆಗಿರಬಾರ್ದು, ಇಂಟೆನ್ಸ್ ಆಗಿರಬೇಕು, ಎಕ್ಸ್ಟ್ರೀಮ್ಗೆ ಹೋಗ್ಬೇಕು. ಇಲ್ಲದೆ ಹೋದ್ರೆ ನಿಜವಾದ ಪ್ರೀತಿಗೆ ಅರ್ಥನೇ ಇರಲ್ಲ. ಈಗ ಹೇಳಿ, ನಿಮ್ಮ ಬೈಕೆಗಳನ್ನು ಪೂರೈಸೋ ಪ್ರೋಗ್ರಾಮ್ ಏನಿದೆಯಲ್ಲ, ಎಲ್ಲಿಂದ ಶುರು ಮಾಡೋಣ? ಗೊತ್ತುಮರಿ ನನಗೊಂದು ಹೊಸ ಬೈಕೆ ಶುರು ಆಗಿದ್ದೆ, ಅಲ್ಲಿಂದ ಶುರು ಮಾಡೋಣ. ಹೊಸ ಬೈಕೆನಾ? ಹೇಳ್ರಿ, ಅದನ್ನು ಮಾಡೇ ಬಿಡೋಣ. ಅದು ಇಲ್ಲ, ಅದನ್ನು ಪೂರೈಸಕ್ಕೆ ನೀವು ಹೊಸ ಅವತಾರ ತಾಳ್ಬೇಕು. ಹೌದಾ? ಯಾವ ಥರ? ಗೌತಮರೇ. ಬಂದೆ. ಏನೋ ಅಂತ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ಹೀರೋ ತರ, ಸುಂದರ ಹಂಗ. ಹೌದಾ? ಸರಿ, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಿಮ್ಮ ಪ್ಲಾನ್ ಏನು ಅಂತ ಹೇಳಿ. ನೀವು ಬನ್ನಿ, ಹೇಳ್ತೀನಿ. ಬನ್ನಿ. ನಾನು ಹೇಳಿದ್ನಲ್ಲ, ನನ್ಗೆ ಹೊಸ ಬೈಕೆ ಹುಟ್ಟಿದೆ ಅಂತ. ನಾನು ಇನ್ಸ್ಟೆಂಟ್ ಬೈಕೆ ನಿಮ್ ಜೊತೆ 2 ವೀಲರಲ್ಲಿ ಹೋಗೋದು. ಈಗ ನಾನು ನಿಮ್ಮನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾ? ನನಗೆ ಬೈಕ್ ಓಡ್ಸೋಕ್ಕೆ ಬರೋಲ್ವಲ್ಲ, ಮತ್ತೆ ನಿಮ್ಮನ್ನು ಎಲ್ಲಿ ಅಂತ ಸುತ್ತಾಡ್ಸೋದು ಸಾಧ್ಯನೇ ಇಲ್ಲ. ಬಿಟ್ಬಿಡಿ, ಮತ್ಬಿಡಿ. ಏನ್ ಮರ್ತ್ಬಿಡಿ ಅಂತಿದ್ದೀರಾ? ನೀವೇನಂದ್ರೆ ನನಗೆ ಯಾವುದೇ ಬೈಕೆ ಇದ್ರು ಹೇಳಿ, ಚಿಟ್ಕಿ ಹೊಡೆಯೋದ್ರೆ ನಾನು ಪೂರೈಸ್ತೀನಿ ಅಂತ ಹೇಳಿದ್ರಿ. ಇಷ್ಟು ಬಿಲ್ಡಪ್ ತಗೊಂಡ್ರಿ, ಹಿಮಾಲಯನ ತಂದು ನಿಮ್ಮ ಮುಂದೆ ಇಡ್ತೀನಿ ಅಂತ. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ರ ಅಂದ್ರೆ ಅದೆಲ್ಲ ಫೇಕ್ ಪ್ರಾಮಿಸಸ್, ಡೋಂಗಿತನ, ಬೋಗಸ್ಸು, ಎಲ್ಲ ಸುಳ್ಳು. ಸ್ಟಾಪ್. ಯಾಕ್ರಿ ನಾನ್ ಸ್ಟಾಪ್ ಬೈತಾ ಇದ್ದೀರಾ ನನಗೆ? ಅಲ್ಲ, ಈಗ ನನಗೆ ಬೈಕ್ ಓಡ್ಸಕ್ ಬರಲ್ಲ, ಎಲ್ಲಿ ಕರ್ಕೊಂಡು ಹೋಗ್ಲಿ ಹೇಳಿ ನಿಮ್ಮನ್ನ? ನೀವು ಸುಳ್ಳು ಹೇಳ್ತಿದ್ದೀರಾ. ನನ್ಗೆ ಗೊತ್ತು ನಿಮ್ಗೆ ಬೈಕ್ ಓಡಿಸಕ್ ಬರುತ್ತೆ ಅಂತ. ನಾನು ಹಳೆ ಫೋಟೋಸ್ ನೋಡಿದ್ದೀನಿ ನಿಮ್ದು ಆಲ್ಬಮಲ್ಲಿ. ಹೆಂಗೆ ಈ ರೀತಿ ಹೀರೋ ತರ ಪೋಸ್ ಕೊಟ್ಟಿದ್ದೀರಾ ಬೈಕಲ್ಲಿ ಕುತ್ಕೊಂಡು. ಬರುತ್ತೆ ತಾನೇ, ಬನ್ನಿ ಹೋಗೋಣ. ಸರಿ ಇಲ್ಲ ರೀ ನೀವು. ಗೊತ್ತು ನೋಡ್ರಿ, ಒಂದು ಕಾಲದಲ್ಲಿ ಬೈಕ್ ಓಡಿಸ್ತಾ ಇದ್ದೆ, ಈಗ ಮರ್ತೋಗಿದೆ. ತುಂಬಾ ವರ್ಷ ಆಗಿದೆ ರೀ ಬೈಕ್ ಓಡಿಸಿ. ಈಗ ನಾನು ಮತ್ತೆ ಹುಡುಕ್ಬೇಕು, ಸ್ಟಾರ್ಟರ್ ಎಲ್ಲಿದೆ, ಕ್ಲಚ್ ಎಲ್ಲಿದೆ, ಗೇರ್ ಎಲ್ಲಿದೆ, ಆಕ್ಸಿಲೇಟರ್ ಎಲ್ಲಿದೆ ಅಂತ. ನೋಡ್ರಿ, ಒಂದು ಹೋಗಿ ಇನ್ನೊಂದಾಗ್ಬಿಡುತ್ತೆ. ದಯವಿಟ್ಟು ಬೇಡ, ಈ ಉಸಾಬ್ರಿ ಇಲ್ಲ. ಯಾಕೆ ಗೌತಮರೇ, ಈ ಗಾಡಿ ಓಡಿಸೋದು, ಬೈಕ್ ಓಡಿಸೋದು ಇದೆಲ್ಲ ಈಜ್ ಕಲ್ತಾಗೆ ಇಲ್ಲ, ನನ್ನ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಇರುತ್ತೆ. ನೀವು ಒಂದ್ಸಲ ಗಾಡಿ ಸ್ಟಾರ್ಟ್ ಮಾಡಿ ಅಂತೀನಿ ನಾನು, ಅದು ತಾನಾಗೆ ಎಲ್ಲ ಬರುತ್ತೆ, ಮಸಲ್ ಮೆಮೊರಿ. ಬನ್ನಿ. ನೋಡಿ, ಈಗ ನೀವು ಕ್ಯಾರಿಂಗ್ ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ಬೋದು. ನೀವು ಎಲ್ಲಿಗೆ ಹೋಗ್ಬೇಕು ಹೇಳಿ? ಕಾರಲ್ಲಿ ಹೋಗೋಣ. ಬೇಡ, ಕಾರಲ್ಲಿ ನಾವು ಜೊತೆಲಿ ಕೂತಿದ್ರು ನೀವು ಒಂದು ತೀರ ನಾನೊಂದು ತೀರ ಅನ್ನಂಗಿರುತ್ತೆ. ಬೈಕಲ್ಲಿ ಆಗಲ್ಲ. 2 ದೇಹ, 1 ಜೀವ, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋಬಹುದು. ಯಾವ ಲಕ್ಷರಿ ಕಾರಲ್ಲೂ ಈ ಸೌಲಭ್ಯ ಸಿಗಲ್ಲ. ಬನ್ನಿ. ಅಲ್ಲನೂ ಅಲ್ಲ, ಬೆಲ್ಲನೂ ಅಲ್ಲ. ನೀವು ಸ್ಟಾರ್ಟ್ ಮಾಡಿ ಹೇಳ್ತೀವಿ. ನಾನು ಹೇಳ್ತೀನಿ ನೋಡಿ, ಇದು ಕಿಕ್ಕರು, ಇದು ಆಕ್ಸಿಲೇಟ್ರು, ಇದು ಕ್ಲಚ್ಚು, ಆಮೇಲೆ ಅಲ್ಲಿ ಗೇರು. ಬನ್ನಿ. ನಿಮ್ಗೆ ಎಲ್ಲ ಗೊತ್ತಲ್ಲ, ನೀವೇ ಓಡಿಸಿ, ನಾನು ಕೂತ್ಕೋತೀನಿ. ನಾನು ನಿಮ್ ಜೊತೆ ಬೈಕಲ್ಲಿ ಹಿಂದೆ ಕುತ್ಕೊಂಡು ಹೋಗೋ ಬೈಕೇನ ಹೇಳಿದ್ದೀನಿ, ಅದನ್ನ ಪೂರೈಸಿ. ನಾನು ಬೈಕ್ ಓಡಿಸೋದಲ್ಲ, ನೀವು ಬನ್ನಿ ಹೇಳ್ತೀನಿ. ಆಮೇಲೆ ಇನ್ನೊಂದು ಕಂಡೀಷನ್ ನೋಡಿ, ಫಾಸ್ಟ್ ಆಗಿ ಓಡಿಸು ಅಂತಾನೆ ಹೇಳ್ಬಾರ್ದು ನೀವು. ಮ್ಯಾಕ್ಸಿಮಮ್ 20 to 30 ಕಿಲೋಮೀಟರ್ಸ್ ಅಷ್ಟೇ ಓಡಿಸೋದು ನಾನು, ಓಕೆನಾ? 25 ಅಲ್ಲಿ ಓಡಿಸಿ. ನಿಮ್ಗೆ ಯಾರು ಬೇಡ ಅಂದಿದ್ದು? ನೀವು ಪ್ಲೀಸ್ ಗಾಡಿ ಸ್ಟಾರ್ಟ್ ಮಾಡಿ. ಅಂಟೂರಿ ನೀವು. ಗೊತ್ತು, ಅದಕ್ಕೆ ನಿಮ್ ಜೊತೆ ಅಂಟ್ಕೊಂಡು ಕುತ್ಕೋತೀನಿ. ಇಲ್ಲಿ ಸ್ಟ್ಯಾಂಡ್ ತೆಗಿಬೇಕು. ತೆಗೀರಿ ಮತ್ತೆ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು ಸ್ಟಾರ್ಟ್ ಮಾಡಿ ಫಸ್ಟ್. ಕೂತ್ಕೊಳ್ಳಿ. ಇನ್ನೇನು ಮಾಡ್ತೀರಾ? ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅಯ್ಯೋ, ಆಫ್ ಕೋರ್ಸ್. ಮಹಿ, ಇಲ್ಲಿ ನೋಡು, ನಿನಗೊಂದು ಸರ್ಪ್ರೈಸ್ ಇದೆ. ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಅದಕ್ಕೆ ಅಲ್ವಾ ಹೇಳೋದು, ಟೈಮ್ ಯಾವತ್ತೂ ಇದ್ದಂಗೆ ಇರಲ್ಲ ಅಂತ. ಇಷ್ಟು ದಿನ ನಾನೊಬ್ಬ ಸಾದಾ ಸೀದಾ ಮಿಡಲ್ ಕ್ಲಾಸ್ ಹುಡುಗ ಆಗಿದ್ದೆ. ಈಗ ನೋಡು, ಬಿಸ್ನೆಸ್ ಟೈಕೂನ್ ಅಂತ ಟೈಟಲ್ ತಗೋತಿದ್ದೀನಿ. ನನ್ನ ವೈಭವನೇ ಬೇರೆ ಥರ ಇರುತ್ತೆ, ಬೇರೆ ಲೆವೆಲ್ಗೆ, ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಮ್ಯಾಗ್ಝಿನ್ ಫ್ರಂಟ್ ಪೇಜಲ್ಲಿ ನನ್ನ ಫೋಟೋ ಬರುತ್ತಲ್ಲ, ಅದರಲ್ಲಿ ಹೆಡ್ಡಿಂಗ್ ಏನಂತ ಇರುತ್ತೆ ಗೊತ್ತಾ? ಬಿಸ್ನೆಸ್ ಮ್ಯಾನ್ ಆಫ್ ದಿ ಇಯರ್ ಅಂತ ದೊಡ್ಡದಾಗಿ ಕಣ್ಣು ಕುಕ್ಕೋ ಥರ ಇರುತ್ತೆ. ನನ್ನನ್ನು ಕಂಡ್ರೆ ಆಗದೆ ಇರೋರು, ಕಾಲು ಎಳೆದವರು ಜಲಸ್ ಫೀಲ್ ಆಗಿ ಹೊಟ್ಟೆ ಹುರ್ಕೊಂಡು ಸಾಯ್ಬೇಕು. ಹಂಗಿರುತ್ತೆ ನನ್ನ ದರ್ಬಾರ್, ಹಂಗಿರುತ್ತೆ. ಜೀವಾ, ದಿಸ್ ಇಸ್ ಟೂ ಮಚ್. ತುಂಬಾನೇ ಮಾತಾಡ್ತಿದ್ಯಾ.
ಸಕ್ಸಸ್ನ ಸೆಲೆಬ್ರೇಟ್ ಮಾಡಬೇಕು ನಿಜ, ಹಾಗಂತ ತಲೆಗೆಡಿಸ್ಕೊಡ್ಬಾರ್ದು. ಇಟ್ಸ್ ನಾಟ್ ರೈಟ್. ಯಾಕೆ ಮಹಿ ಹೀಗೆ ಹೇಳ್ತಿದ್ಯಾ? ನಿಮ್ಮ ಅಣ್ಣ ಮಾತ್ರ ಮೆರಿಬೇಕಾ? ನಮ್ಮಂಥ ಬಡವ್ರ ಮಕ್ಕಳು ಮೆರಿಬಾರ್ದಾ? ನಿಮ್ಮ ಅಣ್ಣ ಮೆರೆದ್ರೆ ದರ್ಬಾರು, ನಾವು ಮೆರೆದ್ರೆ ಅದು ಶೋಕಿ, ಓವರ್ ಬಿಲ್ಡಪ್ಪು, ಓವರ್ ಆ್ಯಕ್ಟಿಂಗ್ ಅಲ್ಲ? ಜೀವ ನಾನೆಲ್ಲಿ ಹಾಗಂದೆ? ನೀನು ಡೈರೆಕ್ಟಾಗಿ ಅಂದಿಲ್ಲ, ಬಟ್ ಇಂಡೈರೆಕ್ಟಾಗಿ ಅದನ್ನೇ ಹೇಳ್ತಿದ್ಯಾ. ನನಗೆಲ್ಲ ಅರ್ಥ ಆಗತ್ತೆ ಮಹಿ. ಆದರೆ ಒಂದು ತಿಳ್ಕೊ, ನಿಮ್ಮ ಅಣ್ಣ ಯಾವುದನ್ನು ಓನ ಕ್ರಿಯೇಟ್ ಮಾಡಿಲ್ಲ. ನಿಮ್ಮ ಅಪ್ಪ ಮಾಡಿಟ್ಟಿದ್ದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಅಷ್ಟೇ. 100 ರೂಪಾಯಿ ಇರೋದನ್ನು 150 ರೂಪಾಯಿ ಮಾಡೋದ್ರಲ್ಲಿ ದೊಡ್ಡತನ ಏನೂ ಇಲ್ಲ. 0ಇಂದ ಬೆಳಿಬೇಕು, ಅದರಲ್ಲಿರೋದು ಗ್ರೇಟ್ನೆಸ್. ಆ್ಯಕ್ಚುಲಿ 0ಇಂದ ಯಾರು ದುಡ್ಡು ಮಾಡ್ತಾರಲ್ಲ ಅವರೇ ಹೀರೋ. ಆ ಥರ ನೋಡೋದಾದರೆ ನಾನು ಹೀರೋನೇ, ಸೂಪರ್ ಹೀರೋ. ನನ್ನ ಸ್ವಂತ ತಾಕತ್ ಮೇಲೆ ನಾನು ಬೆಳೆದಿದ್ದೀನಿ. ಬಿಸ್ನೆಸ್ ಮ್ಯಾಗ್ಝಿನಲ್ಲಿ ನನ್ನ ಬಗ್ಗೆ ಕವರ್ ಸ್ಟೋರಿ ಬರೋ ಹಾಗೆ ಅವ ಮೇಂಟೈನ್ ಮಾಡಿದ್ದೀನಿ. ನಿಮ್ಮ ಅಣ್ಣಂಗಿಂತ ನಾನು ಯಾವ ರೀತಿಯೂ ಕಮ್ಮಿ ಇಲ್ಲ. ಅಂದಮೇಲೆ ನನ್ನ ಬಗ್ಗೆ ನಾನು ಬಿಲ್ಡಪ್ ಕೊಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಐ ಡಿಸರ್ವ್ ಇಟ್. ಮುಗಿತಾ ನಿಂದು? ವಾಟ್ಸ್ ರಾಂಗ್ ವಿತ್ ಯು ಜೀವ? ವಾಟ್ಸ್ ಯುವರ್ ಪ್ರಾಬ್ಲಮ್? ಯಾಕೆ ಯಾವಾಗಲೂ ನಮ್ಮ ಅಣ್ಣನ ಜೊತೆ ಕಂಪೇರ್ ಮಾಡಿಕೊಂಡೇ ಮಾತಾಡ್ತೀಯಾ? ನೀನು ಇಷ್ಟು ಬೆಳೆದಿರೋದು ಖುಷಿ ಇದೆ, ಐ ಆಮ್ ಪ್ರೌಡ್ ಅಬೌಟ್ ಇಟ್. ಹಾಗಂತ ಯಾವಾಗಲೂ ನೀನು ಅಣ್ಣನ ಕಂಪೇರ್ ಮಾಡಿಕೊಂಡೇ ಮಾತಾಡ್ತೀಯಲ್ಲ, ಅದು ನನಗಿಷ್ಟ ಆಗಲ್ಲ. ಓ, ನಿಮ್ಮ ಅಣ್ಣ ಅನ್ಕಂಪೇರಬಲ್ಲು, ತುಂಬ ಗ್ರೇಟು. ನಾನು ನಿಮ್ಮ ಅಣ್ಣನ ಜೊತೆ ಕಂಪೇರ್ ಮಾಡ್ಕೋಬಾರ್ದು ಅಲ್ಲ? ಶಿವ, ಯಾಕೆ ನಾನು ಹೇಳೋದನ್ನೆಲ್ಲ ನೆಗೆಟಿವ್ ಆಗೇ ತಗೊಳ್ತಾ ಇದೆಯಾ? ನೀನು ಈ ರೀತಿ ಮಾತಾಡೋದನ್ನೆಲ್ಲ ಕೇಳಿದ್ರೆ ನಂಗೆ ತುಂಬ ಚೀಪ್ ಅನಿಸುತ್ತೆ. ಪ್ಲೀಸ್, ನೀನು ತುಂಬಾ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ತಾ ಇದೆಯಾ, ವಿಚ್ ಇಸ್ ನಾಟ್ ಗುಡ್. ದಯವಿಟ್ಟು ಅದನ್ನು ಚೇಂಜ್ ಮಾಡು. ಸಾಕು ನಿಲ್ಲಿಸು ಮೈ ನಿನ್ನ ಉಪದೇಶನ. ನಿನಗೆ ಹೊಟ್ಟೆ ಉರಿ ನಾನು ನಿಮ್ಮ ಅಣ್ಣನ ರೇಜಿಗೆ ಬೆಳಿತಿದ್ದೀನಲ್ಲ ಅಂತ. ನೋಡ್ತಾ ಇರು, ಹೊಟ್ಟೆ ಉರ್ಕೊಳ್ಳೋರು ಇನ್ನು ಉರ್ಕೋಬೇಕು, ಹಾಗೆ ಬೆಳಿತೀನಿ. ಏನಾಗಿದೆ ಇವನಿಗೆ? ಏನ್ ಮಾಡ್ತಿದ್ದೀರಾ? ಏನ್ರಿ ನೀವು ಇಷ್ಟೊಂದು ಕಿಟ್ಲೆ ಕೊಡ್ತೀರಾ? ಅಲ್ಲ ರೀ, ನೀವು ಹಂಗೆಲ್ಲ ಮಾಡೋದು ನಂಗೆ ಮುಜುಗರ ಆಗುತ್ತೆ, ಒಂಥರ ಕಚ್ಕೊಳ್ಳಿ ಕೊಟ್ಟಂಗೆ ಆಗುತ್ತೆ. ಬೈಕ್ ಏನಾದರೂ ಬ್ಯಾಲೆನ್ಸ್ ತಪ್ಪಿ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಹೇಳಿ? ನಿಮ್ಮನ್ನು ಯಾಕಾದರೂ ಬೈಕಲ್ಲಿ ಕೂರ್ಸ್ಕೊಂಬಂದು ಅನ್ನೋ ಥರ ಮಾಡ್ತಾ ಇದ್ದೀರಾ? ನೋಡ್ರಿ, ನೀವು ಹಿಂಗೆ ಮಾಡಿದ್ರೆ ನಾನು ಬೈಕ್ ಓಡಿಸಲ್ಲ, ಸೈಡಿಗೆ ಪಾರ್ಕ್ ಮಾಡ್ತೀನಿ, ಡ್ರೈವರ್ಗೆ ಫೋನ್ ಮಾಡ್ತೀನಿ, ಅವ್ನು ಕಾರ್ ತೊಗೊಂಬರ್ತಾನೆ, ಕಾರಲ್ಲಿ ವಾಪಸ್ ಹೋಗೋಣ. ಬೇಡ ಬೇಡ, ಹಾಗೆಲ್ಲ ಏನೂ ಮಾಡ್ಬಿಡಿ. ನಾನು ಸಿನ್ಸಿಯರ್ ಸ್ಟೂಡೆಂಟ್ ಥರ ಏನೂ ಮಾತಾಡದೆ ಕೂತಿರ್ತೀನಿ. ಸೀರಿಯಸ್ ಆಗಿರ್ಬೋದು, ನಂಬೋದಾ? ಕಿಟ್ಲೆ ಮಾಡಲ್ಲ ತಾನೆ? ಮಾಡಿದ್ರೆ ಗಾಡಿ ಇಲ್ಲೇ ನಿಲ್ಲಿಸ್ತೀನಿ, ವಾಪಸ್ ಹೋಗೋದಷ್ಟೇ. ಇರಿ, ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಕೂತ್ಕೊಳ್ಳಿ, ಹಿಡ್ಕೊಳ್ಳಿ. ಸವಾಸನೆ ಬೇಡ, ಸುಮ್ಮನೆ ಶೇಪ್ ಔಟ್ ಮಾಡಿಸ್ಕೋಬೇಕು. ನಮಗೂ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಏನೋ ಬೈಕೋತಿದ್ದಾನಲ್ಲ. ನಿಂತ್ಕೊಳ್ರಿ. ಯಾಕ್ರಿ ಅತಿಯಾಗಿ ಆಡ್ತಿದ್ದೀರಾ? ನಾನೇನು ಅತ್ಯಾಗ ಆಡಿದೆ ಮೇಡಮ್? ನನ್ನ ನೋಡ್ಬಿಟ್ಟು ಮುಖ ಸಿಂಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಅರೆ ಇಸ್ಕಿ, ಒಳ್ಳೆ ಕತೆ ಆಯ್ತಲ್ಲ ಮೇಡಮ್. ಮಾತಾಡಿದ್ರೆ ಗುರ್ರಂತೀರಾ, ಏನು ಬೇಡ ಅಂತ ಅವಾಯ್ಡ್ ಮಾಡ್ಕೊಂಡೋದ್ರೆ ಬಂದು ಅದಕ್ಕೂ ಅಬ್ಜೆಕ್ಷನ್ ಆಗ್ತೀರಾ. ನಾನು ನಿಮ್ಮ ಜೊತೆ ಹೆಂಗಿರ್ಬೇಕನ್ನೋದೇ ಅರ್ಥ ಆಗ್ತಿಲ್ವಲ್ಲ ಮೇಡಮ್. ಚಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಿದ್ದೀರಾ ಮೇಡಮ್ ನೀವು. ನೋಡಿ, ನೀವು ನನ್ನ ಹತ್ರ ಮಾತಾಡದೆ ನಿಮ್ಮ ಪಾಡಿಗೆ ನೀವಿದ್ರೆ ನನಗೇನು ತೊಂದರೆ ಇಲ್ಲ. ನೀವು ಯಾವಾಗಲೂ ವಟ ವಟ ಅಂತ ಮಾತಾಡ್ತಿರಲ್ಲ, ಅತಿಯಾಗಿ ಆಡ್ತಿರಲ್ಲ, ಅದನ್ನು ಕಂಡ್ರೆ ಆಗಲ್ಲ ನನಗೆ. ಆಯಿತು ಮೇಡಮ್, ಆಮೇಲೆ ಫುಲ್ಲು ಸೈಲೆಂಟ್ ಆಗಿರ್ತೀನಿ. ನನ್ನನ್ನು ನಾನೇ ಮ್ಯೂಟ್ ಮಾಡ್ಕೊಂಬಿಡ್ತೀನಿ, ಸರಿನಾ? ಹಾಗೆ ಮಾಡಿ, ಎಲ್ರಿಗೂ ಒಳ್ಳೇದು. ಹೇಳಿ ಸರ್. ಸುಧಾ ಅವ್ರ ಕೈಲ? ಸರಿ ಸರ್, ಆಯಿತು. ಓಕೆ ಸರ್. ಅಯ್ಯೋ, ಏನಪ್ಪ ಮಾಡೋದು? ಬೇಡ ಬೇಡ ಅಂದರೂ ಇವ್ರ ಜೊತೆನೇ ಮಾತಾಡ್ಬೇಕಾಗಿ ಬರ್ತಿದ್ಯಲ್ಲ. ನನ್ನ ಕತೆ ಮುಗೀತನ್ಸುತ್ತೆ. ಮೇಡಮ್ 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 ಒಂದು ನಿಮಿಷ. ಅಲ್ಲ ರೀ, ಈಗ ತಾನೇ ಹೇಳಿ ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡ್ದಿದ್ರೆ ನನಗೆ ನೆಮ್ಮದಿ ಅಂತ. ಅಷ್ಟು ಹೇಳಿದ್ಮೇಲೂ ಬಂದಿದ್ದೀರಲ್ಲ, ತಲೆ ತಿನ್ನಕ್ಕ?
ನಾನು ತಲೆ ಮಾಂಸ ಎಲ್ಲ ತಿನ್ನಲ್ಲ ಮೇಡಮ್. ಅದು ಹಂಗೆ ಬಾಯಿಗೆ ಬಂತು ಹೇಳ್ಬಿಟ್ಟೆ. ಅದು ನಾನು ಯಾಕೆ ಬಂದೆ ಅಂದರೆ ಇದಕ್ಕೊಂದು ಸೈನ್ ಹಾಕ್ಸ್ಕೋಬೇಕಾಗಿತ್ತು ಮೇಡಮ್. ನೀವು ಇವಾಗ ಹೊರಟ್ರಲ್ಲ, ಅವಾಗ ಕಾಲ್ ಮಾಡಿ ಹೇಳಿದ್ರು, ಅದಕ್ಕೆ ಒಂದು ಸೈನ್ ಹಾಕೊಟ್ಬಿಡಿ ಮೇಡಮ್, ಹೊರಟೋಗ್ತೀನಿ. ತಗೊಳ್ಳಿ ಮೇಡಮ್. ಅರ್ಜೆಂಟಾ? ಹ್ಞೂ ಮೇಡಮ್, ಸಿಕ್ಕಾಪಟ್ಟೆ ಅರ್ಜೆಂಟು. ತಗೊಳ್ಳಿ ಮೇಡಮ್. ಪೆನ್ನ ಮೇಡಮ್, ಒಂದು ನಿಮಿಷ ತಗೊಳ್ಳಿ. ಇದ್ರಲ್ಲಿ ಏನು ಬರ್ದಿದೆ ಅಂತ ತಿಳ್ಕೊಬೇಕಲ್ವಾ? ಕೊಡಿ ಮೇಡಮ್, ಓದಿ ಹೇಳ್ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ನಮ್ಮ ಅತ್ತೆ ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ತಿಳಿಸ್ತೀನಿ. ಅಯ್ಯೋ ಮೇಡಮ್, ಅಷ್ಟೆಲ್ಲ ಓದೋಕ್ಕೆ ನಿಮ್ಗೆ ತೊಂದರೆ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಮೊದಲೇ ಟೈಮ್ ಇಲ್ಲ, ನಾನು ಓದಿ ಹೇಳ್ತೀನಿ, ಕೊಡಿ ಮೇಡಮ್. ಆಮೇಲೆ ಆನಂದ್ ಸರ್ ಕೇಳಿದ್ರೆ ನಾನು ಏನಂತ ಹೇಳಿ, ಆಮೇಲೆ ಸುಮ್ಮನೆ ಉಗಿತಾರಷ್ಟೇ. ಅದೆಲ್ಲ ಯಾಕೆ ಮೇಡಮ್, ಕೊಡಿ, ಓದ್ಬಿಟ್ಟು ಹೇಳ್ತೀನಿ. ನೋಡಿ, ಟೈಮ್ ಆಯಿತು ಅದು ಇದು ಅಂತೆಲ್ಲ ಹೇಳಬೇಡಿ. ನಾನು ಆರಾಮಾಗಿ ಕೂತು ಇದ್ರಲ್ಲಿ ಏನಿದೆ ಅಂತ ಒಂದಕ್ಷರನೂ ಬಿಡದೆ ಓದ್ತೀನಿ. ಓದಿ ಎಲ್ಲಾನು ಅರ್ಥ ಮಾಡ್ಕೊಂಡು ಸೈನ್ ಹಾಕ್ತೀನಿ. ಇವಾಗ ನೀವು ಹೊರಡಿ. ಮೇಡಮ್, ಫೈಲು ಹೇಳದ್ನಲ್ವಾ, ಇದ್ರಲ್ಲಿ ಏನಿದೆ ಅಂತ ಓದಿ ಸೈನ್ ಹಾಕಿ ಇಟ್ಟಿರ್ತೀನಿ, ಆಮೇಲೆ ಬಂದು ತಗೊಳ್ಳಿ. ಮೇಡಮ್, ಇವ್ರು ಯಾಕೆ ನಾನು ನೋಡಿದ್ರೆ ಯಾವಾಗಲೂ ಹಿಂಗೆ ಆಡ್ತಿರ್ತಾರಲ್ಲ, ಓದ್ ಜಮ್ದಲ್ಲಿ ಏನಾದರೂ ನನ್ನ ಶತ್ರು ಆಗಿದ್ರಾ ಅಂತ. ಇವ್ರ ಕಣ್ಣಿಗೆ ಎಷ್ಟೇ ಒಳ್ಳೆಯವನಾಗಬೇಕು ಅಂದರೂ ಕೊನೆಗೆ ಕೆಟ್ಟವನೇ ಆಗ್ತೀನಿ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಫೈಲ್ ಬೇರೆ ಇಸ್ಕೊಂಡು ಹೋಗಿ ಬರ್ಬೇಕಲ್ಲಪ್ಪ. ಹಾಯ್ ಬೇಬಿ, ಹೌ ಯು? ಏನು ಹಾಯ್? ನಿಮ್ಮ ಹಾಯ್ನ ನೀವೇ ಇಟ್ಕೊಳ್ಳಿ. ಯಾಕೆ ಬೇಬಿ ಬರ್ತಿದ್ದಾಗ ಹೀಗೆ ಆಡ್ತಿದ್ಯಾ? ನಾನೇನು ಮಾಡಿದೆ? ಯಾಕೆ? ಏನು ಮಾಡಿದ್ರಿ ಅಂತ ನಿಮಗೆ ಗೊತ್ತಿಲ್ವಾ? ಇಲ್ವಲ್ಲ, ಏನು ಮಾಡಿದೆ ನಾನು? ನಿಮಗೆ ಎಷ್ಟು ಸಲ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಗೊತ್ತಾ? ಒಂದು ಸಲನೂ ಕನೆಕ್ಟ್ ಆಗಿಲ್ಲ, ಮೆಸೇಜ್ ಕೂಡ ಹೋಗ್ತಿಲ್ಲ. ನನ್ನ ಬ್ಲಾಕ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನಿಜ ಹೇಳಿ ಜೈ, ನನ್ನ ಬ್ಲಾಕ್ ಮಾಡೋದಕ್ಕೆ ನಿಮ್ಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಬೇಬಿ ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊ, ನನ್ನ ಸಿಚುಯೇಷನ್ನ ಅರ್ಥ ಮಾಡ್ಕೊ. ಬೇಬಿ, ನನಗೆ ನೀನು ಎಷ್ಟು ಇಂಪಾರ್ಟೆಂಟು, ಆ ಪ್ರಮೋಷನು ಅಷ್ಟೇ ಇಂಪಾರ್ಟೆಂಟು. ಇದೆಲ್ಲ ಒಂದು ಹಂತಕ್ಕೆ ಬಂದು ಸೆಟ್ಲ್ ಆದಮೇಲೆ ನಾವಿಬ್ರು ನಮಗೆ ಹೇಗೆ ಬೇಕೋ ಹಾಗೆ ಬದುಕೋದಕ್ಕೆ ಸಾಧ್ಯ, ನಮ್ಮ ಬುಡ ಗಟ್ಟಿ ಆಗೋದಕ್ಕೆ ಸಾಧ್ಯ. ಬೇಬಿ ಪ್ಲೀಸ್ ಅರ್ಥ ಮಾಡ್ಕೊ. ಆ್ಯಂಡ್ ಬೇಬಿ, ನಾನು ನಿನಗೋಸ್ಕರ ನಮ್ಮ ಮಲಿ ಜೊತೆ ನಾಟಕ ಆಡ್ಕೊಂಡು ಬದುಕ್ತಾ ಇದ್ದೀನಿ. ನೀನೇ ನನಗೆಲ್ಲ, ಆ್ಯಂಡ್ ನಾನೇ ನಿನಗೆಲ್ಲ, ನಾನೇ ಪ್ರಪಂಚದಲ್ಲಿರೋ ಒಳ್ಳೆ ಗಂಡ, ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಮಟ್ಟಕ್ಕೆ ನಾಟಕ ಆಡ್ತಾ ಇದ್ದೀನಿ. ಬೇಬಿ ಯಾರಿಗೋಸ್ಕರ? ನಮಗೋಸ್ಕರ ತಾನೆ. ನಾನು ಈಗ ಆ ರೀತಿ ಆ್ಯಕ್ಟ್ ಮಾಡಲೇಬೇಕು. ಹಾಗೆ ಆ್ಯಕ್ಟ್ ಮಾಡಿದ್ರೇ ಪ್ರಮೋಷನ್ ಅನ್ನೋದು ನನ್ನ ಕೈ ಸೇರೋದು. ಅಂದರೆ ನೀವು ಅವ್ರ ಜೊತೆ ಚೆನ್ನಾಗಿರೋ ಥರ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ಎಸ್ ಬೇಬಿ, ಅದರಲ್ಲೇನು ಡೌಟು. ಬಟ್ ನೀವು ಮಲ್ಲಿ ಜೊತೆ ಕ್ಲೋಸ್ ಆಗಿರೋದು ನನಗೆ ಇಷ್ಟ ಆಗಲ್ಲ. ಐ ಕಾಂಟ್ ಬೇರ್ ದಟ್ ಜೈ. ಬೇಬಿ ಬೇರ್ ಮಾಡಲೇಬೇಕು, ಹೇಳ್ತೀನಿ ತಾನೆ, ಇಟ್ಸ್ ಜಸ್ಟ್ ಅನ್ ಆ್ಯಕ್ಟಿಂಗ್. ಬೇಬಿ ನಾನು ಸದ್ಯ ಹೀಗೆ ನಡ್ಕೋಬೇಕು, ಇಲ್ಲಾಂದ್ರೆ ಆಮೇಲೆ ಎಲ್ಲ ಗಂಟಾಗಿ ಕಾಂಪ್ಲಿಕೇಟ್ ಆಗ್ಬಿಡುತ್ತೆ. ಬೇಬಿ ಪ್ಲೀಸ್ ಅರ್ಥ ಮಾಡ್ಕೊ. ನಾನು ನಿನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು ಬೇಬಿ. ಮಾಡಿಲ್ಲ ಅಂದರೆ ಅಣ್ಣನಿಗೆ ಡೌಟ್ ಬರುತ್ತೆ. ಎಲ್ಲ ನಿನಗೋಸ್ಕರ ಬೇಬಿ, ನನ್ನ ಕನಸನ್ನು ಸ್ವಲ್ಪ ಅರ್ಥ ಮಾಡ್ಕೊ. ನೋಡು ಬೇಬಿ, ಈ ಒಂದು ವಿಚಾರದಲ್ಲಿ ನೀನು ನನಗೆ ಕೋಆಪ್ರೇಟ್ ಮಾಡಲೇಬೇಕು. ಇನ್ನೊಂದು ಸ್ವಲ್ಪ ದಿನ ನಾನು ನಿನ್ನನ್ನು ಮೀಟ್ ಮಾಡೋಕ್ಕಾಗುತ್ತೆ. ಏನು ಮೀಟ್ ಮಾಡೋದಕ್ಕಾಗಲ್ವಾ? ಬಿ ಕೂಲ್ ಡೌನ್. ಮೀಟ್ ಆಗಲ್ಲ ಅಂತಂದರೆ ಮೀಟ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು ಇಷ್ಟು ದಿನ ಹೇಗೆ ಸಿಗ್ತಿದ್ವಿ ಆ ಥರ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾವು ನೈಟ್ ಟೈಮ್ ಸಿಗೋದು, ನೈಟ್ ಹೊತ್ತು ಇಲ್ಲೇ ಸ್ಟೇ ಆಗೋದು, ನಾನು ಇಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಮನೆಗೆ ಹೋಗೋದು, ಇದೆಲ್ಲ ಬೇಡ ಅಂತ ಅಷ್ಟೇ. ಅಂದರೆ ನಮಗೆ ಬೇಕಾದಾಗ ಸಿಗೋದಕ್ಕಾಗಲ್ಲ ಅನ್ನಿ. ಡೇ ಟೈಮಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಬೇಬಿ, ಪ್ಲೀಸ್ ನೀವು ಸ್ವಲ್ಪ ಅರ್ಥ ಮಾಡ್ಕೊ. ಒಂದು ಸ್ವಲ್ಪ ದಿನ ಅಷ್ಟೇ. ನಾವು ಮೊದಲು ಹೇಗೆ ಕದ್ದು ಮುಚ್ಚಿ ಸಿಗ್ತಾ ಇದ್ವಿ, ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡ್ತಿದ್ವಿ, ಹಾಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ವಾತಾವರಣ ಕೂಲ್ ಆಗ್ತಿದ್ದಾಗೆ ನಾನೇ ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಜೈ, ನಂಗೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಹೇಗಿರಲಿ? ಬೇಬಿ ಇಷ್ಟು ಹೇಳಿದ್ಮೇಲೂ ಮತ್ತೆ ಹಂಗೆ ಮಾತಾಡ್ತೀಯಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ ಬೇಬಿ ಪ್ಲೀಸ್. ಬೇಬಿ ನೀನೇ ಹೇಗಂದ್ರೆ ನನಗೂ ಕಷ್ಟ ಆಗುತ್ತೆ, ಫೀಲ್ ಆಗುತ್ತೆ, ನೆಮ್ಮದಿ ಇರೋದಿಲ್ಲ. ಹಾಗಾಗದು ನಿನಗಿಷ್ಟನಾ? ಬೇಬಿ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸ್ವಲ್ಪ ಕಾಳಜಿನೂ ಇರಬೇಕಲ್ಲ. ಅಂದಮೇಲೆ ಆರಾಮಾಗಿರು, ಸಪೋರ್ಟಿವ್ ಆಗಿರು ನನಗೆ. ಬೇಬಿ ಮುಂದಕ್ಕೇನೋ ದೊಡ್ಡದು ಸಿಗುತ್ತೆ ಅಂದಾಗ ಸದ್ಯಕ್ಕೆ ನಾವು ಈ ಥರ ಚಿಕ್ಕ ಚಿಕ್ಕ ಕಾಂಪ್ರಮೈಸ್ಗಳು ಮಾಡ್ಕೊಳ್ಳೇಬೇಕು. ಪ್ಲೀಸ್ ಬೇಬಿ ಅರ್ಥ ಮಾಡಿ, ಆರಾಮ. ಈಗೇನಾಯ್ತು ನೋಡಿ, ನಾನು ಯಾವ ತೊಂದರೆನೂ ಕೊಟ್ಟಿಲ್ಲಪ್ಪ. ಇಲ್ಲ ರೀ, ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇದೆ, ತಣ್ಣಿಗೆ ಏನಾದರೂ ತೊಗೊಂಡೋಗೋಣ ಅಂತ.
ಅಯ್ಯೋ ದೇವ್ರೆ, ನೀವೇನೋ ಬೈಕ್ ರೇಸಿಂಗ್ ಮುಗಿಸ್ಕೊಂಡು ಬಂದಿರೋ ಥರ ಹೇಳ್ತಿದ್ದೀರಾ. ನಾವು ಮಾಡ್ತಿರೋದು ಬೈಕ್ ರೈಡಿಂಗ್ ಅಷ್ಟೇ. ಆದರೂ ಯಾಕೋ ಸ್ವಲ್ಪ ಟೈರ್ಡ್ ಆಗಿದೆ ಅಂತ ಅನಿಸ್ತಾ ಇದೆ. ಇನ್ಫ್ಯಾಕ್ಟ್ ಹೊಟ್ಟೆಗೇನಾರು ಅರ್ಜೆಂಟಾಗಿ ಬೇಕು ಅಂತ ಅನಿಸ್ತಾ ಇದೆ. ಹೊಟ್ಟೆ ಪಾಡು ಅನ್ನಿ. ನೋಡ್ರಿ, ಟ್ಯಾಂಕ್ ಫುಲ್ ಆಗಿದ್ರೆ ಗಾಡಿನೂ ಬಾಡಿನೂ ಕರೆಕ್ಟಾಗಿ ವರ್ಕ್ ಮಾಡೋದು. ಬನ್ನಿ. ಸರಿ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಐಸ್ ಕ್ರೀಮ್ ತಿನ್ನೋಣ? ಯಾವ ಐಸ್ ಕ್ರೀಮ್ ಹೇಳಿ? ನನಗೆ ಬೇಡ, ನೀವು ತಗೊಳ್ಳಿ. ನಿಮಗೆ ಐಸ್ ಕ್ರೀಮ್ ಬೇಡವಾ? ಏನ್ರಿ ಐಸ್ ಕ್ರೀಮ್ ಭಕ್ತರ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮಪ್ಪ ನಮ್ಮ ಮಾವ ಐಸ್ ಕ್ರೀಮ್ ಲವರ್, ನಿಮ್ಮ ಫ್ಯಾಮಿಲಿ ಹೋಲ್ಸೇಲ್ ಐಸ್ ಕ್ರೀಮ್ ಅಭಿಮಾನಿಗಳು. ನೀವು ಐಸ್ ಕ್ರೀಮ್ ಬೇಡ ಅಂತ ಇದ್ದೀರಾ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಅದು ಹಾಗೇನೆ, ನನಗೆ ಬೇಡ, ನೀವು ತಗೊಳ್ಳಿ ಪ್ಲೀಸ್. ಅದೇ ಯಾಕೆ ಅಂತ. ಅದು ಅಲ್ಲ, ಇಂಥ ಸಮಯದಲ್ಲಿ ನಾನೇನಾದರೂ ಕೋಲ್ಡ್ ತಿಂದು ಮಗುಗೇನಾದರೂ ಎಫೆಕ್ಟ್ ಆದರೆ ಯಾಕೆ ಸುಮ್ಮನೆ ರಿಸ್ಕು ಅಂತ ನಾನು ಐಸ್ ಕ್ರೀಮ್ ತಿನ್ನೋದನ್ನು ತ್ಯಾಗ ಮಾಡಿದ್ದೀನಿ. ನಿಮ್ಮ ಫೇವ್ರೆಟ್ ಐಸ್ ಕ್ರೀಮ್ನ ನೀವು ಮಗುಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀರಾ? ಹಾಂ, ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಮಗು ಚೆನ್ನಾಗಿರಲಿ, ಯಾವ ತೊಂದರೆನೂ ಇಲ್ಲದೆ ಡೆಲಿವರಿ ಆಗಲಿ ಅಂತ. ಹರಕೆ ಹೊತ್ಕೊಂಡಿದ್ದೀರಾ ಐಸ್ ಕ್ರೀಮ್ ತಿನ್ನಲ್ಲ ಅಂತ? ಏನು ಹೇಳ್ತಾ ಇದ್ದೀರಾ ನೀವು? ತಮಾಷೆ ಮಾಡ್ತಾ ಇಲ್ಲ ತಾನೇ? ಇಂಥ ವಿಷಯದಲ್ಲಿ ನಾನು ತಮಾಷೆ ಯಾಕೆ ಮಾಡಲಿ, ಇರೋ ವಿಷಯನೇ ಹೇಳ್ತಿದ್ದೀನಿ. ದಟ್ಸ್ ಓಕೆ, ಬಟ್ ಐಸ್ ಕ್ರೀಮೇ ಯಾಕೆ ಬಿಡಬೇಕು? ಅಲ್ಲ, ಅದು ನಮಗೆ ತುಂಬಾ ಇಷ್ಟ ಆಗಿರೋದು ಯಾವುದನ್ನಾದರೂ ಒಂದನ್ನು ಅರ್ಪಣೆ ಮಾಡಿದರೆ ದೇವರು ಇನ್ನೂ ಏನಾದರೂ ಒಂದು ಚೆನ್ನಾಗಿರೋದನ್ನ ಒಳ್ಳೇದನ್ನು ಕೊಡ್ತಾನೆ ಅನ್ನೋ ನಂಬಿಕೆ. ಅದಕ್ಕೆ ನನ್ನ ಮಗುಗೋಸ್ಕರ ಐಸ್ ಕ್ರೀಮ್ನ ತ್ಯಾಗ ಮಾಡ್ತಿದ್ದೀನಿ. ತಾಯಿ ಆದವಳು ತನ್ನ ಮಗುಗೋಸ್ಕರ ನಿದ್ದೆನ, ಊಟನ, ಸಮಯನ, ಪರ್ಸನಲ್ ಲೈಫ್ನ ಹೀಗೆ ತುಂಬಾ ತ್ಯಾಗ ಮಾಡೋವಂಥ ಸಂದರ್ಭಗಳು ಬರುತ್ತಲ್ವ, ಅದಕ್ಕೆ ನಾನು ಈಗಲೇ ರೆಡಿ ಆಗ್ತಿದ್ದೀನಿ. ನನ್ನ ಮನಸ್ಸನ್ನ ಹದ ಮಾಡ್ಕೋತೀನಿ, ತಾಯ್ತನನ ಬರಮಾಡ್ಕೊಳ್ಳೋಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ತಿದ್ದೀನಿ.